Hello my dear students, myself Madhurayata Vempi, Assistant Professor, Department of Computer Science, working for Department of Collegiate Education. For this SEM, we are going to know about Unix operating system. So, before knowing about Unix, let me have a glance of operating system. Operating system ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. So, operating system ಅಂದರೆ ಏನು? It's nothing but an interface between a computer user and a computer hardware. Just check out. Hardware ಅಂದರೆ CPU, RAM, IO devices ಗಳಾಗಿರುತ್ತೆ. ಹಾಗೆ ಸಾಫ್ಟ್ವೇರ್ ಅಂತ ಅಂದರೆ ಆಪರೇಟಿಂಗ್ ಸಿಸ್ಟಮ್ಸ್ ಅಲ್ಲಿ ನೋಡಬಹುದು ಸಿಸ್ಟಮ್ ಸಾಫ್ಟ್ವೇರ್ಸ್, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳೆಲ್ಲ ಡೀಲ್ ಆಗಿರುತ್ತೆ ಸಾಫ್ಟ್ವೇರ್ಸಲ್ಲಿ. ಥರ್ಡ್ ಲೆವೆಲಲ್ಲಿ ನೋಡೋಕ್ಕೆ ಹೋದರೆ ಯೂಸರ್ಸ್ಗಳನ್ನ ನೀವು ನೋಡಬಹುದು, ಎನ್ ನಂಬರ್ ಆಫ್ ಯೂಸರ್ಸ್. ಸೊ ಹಿಯರ್ ವಾಟ್ ಇಟ್ ಈಸ್ ಡೂಯಿಂಗ್, ಅವರ್ ಆಪರೇಟಿಂಗ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ಸಾಫ್ಟ್ವೇರ್ಸ್ that is going to manage your computer hardware resources, and it is providing a common services for your computer programs. Now ನೀವು ಹಾರ್ಡ್ವೇರ್ಸ್ಗಳನ್ನ ನೀವು ಯೂಸ್ ಮಾಡಬೇಕು ಅಂದರೆ ಡೈರೆಕ್ಟ್ಲಿ ವಿ ಕಾಂಟ್ ಯೂಸ್ ಇಟ್. ಫಾರ್ ದ್ಯಾಟ್ ವಿ ನೀಡ್ ಎ ಒನ್ ಸಾಫ್ಟ್ವೇರ್ ವಿಚ್ ಈಸ್ ಗೋಯಿಂಗ್ ಟು ಇಂಟ್ರಾಕ್ಟ್ ದಟ್ ಪೆರಿಫರಲ್ಸ್ ಟು ಆ ಯೂಸರ್ ಇನ್ಸ್ಟ್ರಕ್ಷನ್. ಯೂಸರ್ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೋ ಅದಕ್ಕೆ ತಕ್ಕಂಗೆ ಆ ಹಾರ್ಡ್ವೇರ್ಸ್ಗಳು ರಿಯಾಕ್ಟ್ ಮಾಡೋಂಗೆ ಈ ಕಂಪ್ಯೂಟರ್ ಪ್ರೋಗ್ರಾಮ್ಸ್ಗಳು ವರ್ಕ್ ಮಾಡಿರುತ್ತೆ. ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಮಗೆ ಇಂಟರ್ಫೇಸ್ ಯಾರು? ಆಪರೇಟಿಂಗ್ ಸಿಸ್ಟಮ್. So, it is a vital component of system software. So, here this operating system not only gives us an interface but also major tasks. It's file managing, memory management, process management, handling input and output, and controlling your peripheral devices like ನಿಮ್ಮ ಡ್ರೈವರ್ಸ್ ಆಗಿರಬಹುದು, ಡಿಸ್ಕ್ ಡ್ರೈವ್ಸ್ ಆಗಿರಬಹುದು, ಪ್ರಿಂಟರ್ಸ್ ಆಗಿರಬಹುದು ಅಥವಾ ಪೆನ್ ಡ್ರೈವ್ಸ್. ಸೊ ಇವನ್ನೆಲ್ಲನೂ ಅದು ಹ್ಯಾಂಡಲ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ನಿಮ್ಮ ಆಪರೇಟಿಂಗ್ ಸಿಸ್ಟಮ್. ಸೊ ನಮಗೆ ಗೊತ್ತಿರುವಂಥದ್ದು ಸಮ್ ಪಾಪ್ಯುಲರ್ ಆಪರೇಟಿಂಗ್ ಸಿಸ್ಟಮ್ಸ್ ಆರ್ ವಿಂಡೋಸ್, ಲಿನಕ್ಸ್, ರೆಡ್ ಹ್ಯಾಟ್, FreeBSD, ಸನ್ ಕೋಬಾಲ್ಟ್, ಮೆನಿ ಆರ್ ದೇರ್. ಸೊ ಅದರಲ್ಲಿ ನಾವೆಲ್ಲ ಜಾಸ್ತಿ ಯೂಸ್ ಮಾಡೋದೇ ವಿಂಡೋಸ್, ಹೌದಾ? ಅದರಲ್ಲಿ ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ that we are going to learn is Unix. So there are many types of operating system. In that you can see there is a real-time, multi-user, multitasking, distributed, embedded operating system, time-sharing operating system, batch processing system. So first and foremost, the operating system which raised was batch processing system. So how it works? See, each and every operating system, ಪ್ರತಿಯೊಂದು ಆಪರೇಟಿಂಗ್ ಸಿಸ್ಟಮ್ ಅದರದ್ದು ವರ್ಕಿಂಗ್ ನೇಚರ್ ವಿಲ್ ಬಿ ಡಿಫರೆಂಟ್ ಫ್ರಮ್ ಈಚ್ ಅದರ್. ಸೊ ಬ್ಯಾಚ್ ಪ್ರೊಸೆಸಿಂಗ್ ಅಂತಂದರೆ ಏನು? ಇಟ್ ಈಸ್ ಅ ಟೆಕ್ನಿಕ್ ಇನ್ ವಿಚ್ ಅನ್ ಆಪರೇಟಿಂಗ್ ಸಿಸ್ಟಮ್ ಕಲೆಕ್ಟ್ಸ್ ದಿ ಪ್ರೋಗ್ರಾಮ್ ಅಂಡ್ ಡಾಟಾ ಟುಗೆದರ್ ಇನ್ ಅ ಬ್ಯಾಚ್ ಬಿಫೋರ್ ಪ್ರೊಸೆಸಿಂಗ್ ಸ್ಟಾರ್ಟ್ಸ್. ಅಂದರೆ ಯಾವುದೇ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು 10 ಜಾಬ್ ಇದೆ ಅಂತ ಅಂದರೆ 10ಕ್ಕೆ ನಾವು ಸೆಟ್ ಮಾಡಿಟ್ಟಿದ್ರೆ 1, 2, 3 ಬರ್ತಿದ್ರೆ ಅದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಲ್ಲ. ಇನ್ಫ್ಯಾಕ್ಟ್ ಅದು 10ರವರೆಗೂ ಕಾದು 10ದು ಒಂದು ಬಂಚ್ ಆದಮೇಲೆ ಅದನ್ನು ಬ್ಯಾಚ್ ಅಂತ ಮಾಡುತ್ತೆ ನಿಮ್ಮ ಆಪರೇಟಿಂಗ್ ಸಿಸ್ಟಮ್. ಆ ಬ್ಯಾಚನ್ನ ಕಳಿಸ್ಕೊಡುತ್ತೆ ನಿಮ್ಮ ಪ್ರೊಸೆಸರ್ಗೆ. ಸೊ ಅದಾದಮೇಲೆ ಎಕ್ಸಿಕ್ಯೂಟ್ ಆಗೋದು. ಸೊ ದಿಸ್ ಈಸ್ ಹೌ ಯುವರ್ ಆಪರೇಟಿಂಗ್ ಸಿಸ್ಟಮ್ ಕೀಪ್ಸ್ ಆನ್ ವರ್ಕ್. Okay, next type is multitasking operating system. So what is this multitasking? As name itself is telling, it's multi andre many or multiple jobs are executed by your CPU simultaneously by switching between one job to another job. ಅಂದರೆ ಎಷ್ಟೊಂದು ಜಾಬ್ಸ್ಗಳೆಲ್ಲ ಇರುತ್ತೆ. ಆ ಜಾಬ್ಸ್ಗಳನ್ನ ಆಪರೇಟಿಂಗ್ ಸಿಸ್ಟಮ್ ಎಷ್ಟೋ ಮಟ್ಟಿಗೆ ಹ್ಯಾಂಡಲ್ ಮಾಡುತ್ತೆ ಅಂದರೆ ನಿಮ್ಮ ಪ್ರೊಸೆಸರು ಅಷ್ಟೂ ಜಾಬ್ಸ್ನ ಒಟ್ಟಿಗೆ ಅದು ಹ್ಯಾಂಡಲ್ ಮಾಡ್ತಿರುತ್ತೆ. ಓಕೆ, ಇಟ್ ಅಲೋಸ್ ಮೋರ್ ದ್ಯಾನ್ ಒನ್ ಪ್ರೋಗ್ರಾಮ್ ಟು ಬಿ ರನ್ನಿಂಗ್ ಅಟ್ ಎ ಟೈಮ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಎ ಹ್ಯೂಮನ್ ಟೈಮ್ ಸ್ಕೇಲ್ಸ್. ಅಂದರೆ ನಮಗೆ ಗೊತ್ತೂ ಆಗೋದಿಲ್ಲ ಒಂದು ಜಾಬಿಂದ ಇನ್ನೊಂದು ಜಾಬಿಗೆ ಸ್ವಿಚ್ ಆಗೋದು.
ಸೊ ಆ ಸ್ವಿಚಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ಅದು ಸ್ವಿಚ್ ಆಗ್ತಾ ಇರುತ್ತೆ. ಸೊ ಸ್ವಿಚಸ್ occur so frequently that the user may interact with each program while it is running. ಸೊ ಈ ಒಂದು ಮಲ್ಟಿಟಾಸ್ಕಿಂಗು ಎರಡು ರೀತಿ ಆಗಬಹುದು. ಒಂದು ಪ್ರಿಯಂಪ್ಟಿವ್ ಮಲ್ಟಿಟಾಸ್ಕಿಂಗ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದಿಸ್ ಪ್ರಿಯಂಪ್ಟಿವ್? ದಿ ಆಪರೇಟಿಂಗ್ ಸಿಸ್ಟಮ್ ಸ್ಲೈಸಸ್ ದಿ CPU ಟೈಮ್. ಅಂದರೆ CPU ಟೈಮ್ನ ಎಷ್ಟರ ಮಟ್ಟಿಗೆ ಆಪರೇಟಿಂಗ್ ಸಿಸ್ಟಮು ಟೈಮ್ ಸ್ಲೈಸ್ನ ಎಷ್ಟು ಮಟ್ಟಿಗೆ ಡಿವೈಡ್ ಮಾಡಿರುತ್ತೆ ಅಂತ ಅಂದರೆ ಪ್ರತಿ ಒಂದು ಸ್ಲೈಸ್ನೂ ಒಂದೊಂದು ಜಾಬ್ಗೆ ಅಲೋಕೇಟ್ ಮಾಡಿರುತ್ತೆ. ಸೊ ಆವಾಗ ನಮಗೆ ಆ ಟೈಮ್ ಸ್ಲೈಸ್ವರೆಗೆ ಅದು ವರ್ಕ್ ಮಾಡಿ ನೆಕ್ಸ್ಟ್ ಒಂದಕ್ಕೆ ಸ್ವಿಚ್ ಆದರೂ ಸಹ ನಮಗೆ ಗೊತ್ತೇ ಆಗೋಲ್ಲ. ವಿ ಫೀಲ್ ಲೈಕ್ ದಟ್ ಜಾಬ್ ಇಸ್ ಸ್ಟಿಲ್ ರನ್ನಿಂಗ್ ಅಂತ. ಸೊ ದಿಸ್ ಇಸ್ ದಿ ಫ್ಯಾಂಟಸಿ ಆಫ್ ಮಲ್ಟಿಟಾಸ್ಕಿಂಗ್. ದಿ ಅನದರ್ ಟೈಪ್ ಆಫ್ multitasking is a cooperative multitasking. It is achieved by relying on each process to give time to the other processes in a defined manner. ಅಂದರೆ ಪ್ರತಿಯೊಂದು ಪ್ರೋಸೆಸ್ಗೂ ಅದರದೇ ಆದ ಟೈಮ್ ಕೊಟ್ಟು ಅದು ಯಾವ ರೀತಿ ಅದು ವರ್ಕ್ ಆಗಬೇಕು ಅದೇ ಮ್ಯಾನರಲ್ಲಿ ಆಗಲಿಕ್ಕೆ ಬಿಡುವಂಥದ್ದನ್ನೇ ನಾವು ಕೋಆಪರೇಟಿವ್ ಮಲ್ಟಿಟಾಸ್ಕಿಂಗ್ ಅಂತ ಹೇಳ್ತೀವಿ. Okay, coming on to the next, that is your multiprogramming operating system. So what is over here? You can see this, it is sharing your processor. So processor is getting shared when two or more programs reside in a memory at the same time is referred as a multiprogramming. ಅಂದ್ರೆ ಒಂದು ಮೆಮೊರಿ ಜಾಗದಲ್ಲಿ ಎರಡಕ್ಕಿಂತ ಮೂರು ಹೆಚ್ಚಷ್ಟು ಜಾಬ್ಸ್ಗಳು ಯಾವಾಗ ಎಂಟರ್ ಆಗುತ್ತೋ ಅದನ್ನು ನಾವು ಮಲ್ಟಿಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಇಟ್ ವಿಲ್ ಆಲ್ವೇಸ್ ಶೇರ್ಸ್ ಎ ಸಿಂಗಲ್ ಪ್ರೊಸೆಸರ್. ಯಾವಾಗಲೂ ಮಲ್ಟಿಪ್ರೋಗ್ರಾಮಿಂಗ್ ಇರೋದ್ರಿಂದ ನಮಗೆ ಏನು ಅಡ್ವಾಂಟೇಜು ಅಂದರೆ CPU ಯುಟಿಲೈಸೇಷನ್ ಅಂದರೆ ಎಫಿಷಿಯನ್ಸಿ ಸಿಕ್ಕುತ್ತೆ ನಮಗೆ. ಇಟ್ ಇನ್ಕ್ರೀಸಸ್ ದಿ CPU ಯುಟಿಲೈಸೇಷನ್ ಬೈ ಆರ್ಗನೈಸಿಂಗ್ ಜಾಬ್ಸ್ ಸೊ ದ್ಯಾಟ್ ದಿ CPU ಆಲ್ವೇಸ್ ಹ್ಯಾಸ್ ಒನ್ ಟು ಎಕ್ಸಿಕ್ಯೂಟ್. ಒಂದು ನಿಮಿಷನೂ ಪುರ್ಸೊತ್ತಿಲ್ದಿರನೇ ಆಪರೇಟಿಂಗ್ ಸಿಸ್ಟಮು ಮತ್ತು ಆಪರೇಟಿಂಗ್ ಸಿಸ್ಟಮು ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂದರೆ CPU-ನ ಯಾವಾಗಲೂ ಅದು ಐಡಲ್ ಆಗೋಕ್ಕೆ ಬಿಡ್ದಿರಾನೆ ಎನಿ ಟೈಮ್ ವರ್ಕ್ ಮಾಡೋಂಗೆ ಅಲೋಕೇಟ್ ಮಾಡ್ತಾನೆ ಇರುತ್ತೆ ನಮ್ಮ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಬಂದರೆ ಇಟ್ಸ್ ಎ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಸಿ ಓವರ್ ಹಿಯರ್ ದಿ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್. ಇಟ್ ಈಸ್ ಕಂಪ್ರೈಸಸ್ ಆಫ್ ದಿ ಆ್ಯಪ್ಸ್ ಅಂಡ್ OS ಪಾರ್ಟ್ನರ್ ಸಾಫ್ಟ್ವೇರ್ಸ್ಗಳು, ಅದರ ಜೊತೆಗೆ ಟೂಲ್ಸು ವಿಚ್ ಹ್ಯಾಸ್ ಟು ಎ ಟೂಲ್ ಪಾರ್ಟ್ನರ್ಸ್ ಆ್ಯಂಡ್ ಸಿಲಿಕಾನ್ ಪಾರ್ಟ್ನರ್ಸ್. ಸೊ ಇಷ್ಟು ಆರ್ಮ್ಡ್ ಪ್ರೊಸೆಸರ್ಸ್ ಅಲ್ಲಿ ನಮ್ಮಲ್ಲಿ ಇರುತ್ತೆ. ಸೊ ದ ಮೇನ್ ಆಬ್ಜೆಕ್ಟಿವ್ ಆಫ್ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಇಸ್ ದೇರ್ ಕ್ವಿಕ್ ಅಂಡ್ ಪ್ರಿಡಿಕ್ಟಬಲ್ ರೆಸ್ಪಾನ್ಸ್ ಟು ಇವೆಂಟ್ಸ್. ಸೊ ಏನಂತ ಹೇಳ್ತೀವಿ, ಈ ಒಂದು ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಯಾವಾಗಲೂ ಇದು ಇವೆಂಟ್ ಡ್ರಿವನ್ ಅಥವಾ ಟೈಮ್ ಶೇರಿಂಗ್ ಡಿಸೈನ್ ಆಗಿರುತ್ತೆ. ಸೊ ಈ ಥರ ಒಂದು ಆಪರೇಟಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಆಲ್ವೇಸ್ ಇಟ್ ಈಸ್ ಬೇಸ್ಡ್ ಆನ್ ಎ ಇವೆಂಟ್ ಡ್ರಿವನ್. ಇವೆಂಟ್ ಡ್ರಿವನ್ ಅಂತ ಅಂದರೆ ಏನು ನೀವು ಫಟ್ ಅಂತ ಹೇಳಿದಕ್ಕೆ ತಟ್ ಅಂತ ಉತ್ತರ ಕೊಡುವಂಥದ್ದನ್ನೇ ಇವೆಂಟ್ ಡ್ರಿವನ್ ಅಂತ ಹೇಳ್ತೀವಿ. ಅಷ್ಟರ ಮಟ್ಟಿಗೆ ವಾಪಸ್ ನಮಗೆ ರೆಸ್ಪಾನ್ಸ್ ಬರಬೇಕು. ನೆಕ್ಸ್ಟ್ ಟೈಪು ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದಿಸ್ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್? ಇದರಲ್ಲಿ ಈಚ್ ಯೂಸರ್ಸ್ ಆರ್ ಈಚ್ ಜಾಬ್ ಇಸ್ ಗಿವನ್ ಎ ಟೈಮ್ ಸ್ಲೈಸಸ್. ಹೌದು, ಇಲ್ಲೇನಾಗುತ್ತೆ, CPU ಪ್ರತಿಯೊಂದು ಯೂಸರ್ಸ್ಗೂ ಅದರದೇ ಆದ ಕೆಲವೊಂದು ಟೈಮ್ ಸ್ಲೈಸಸ್ಗಳನ್ನ ಕೊಟ್ಟು ಬಿಡುತ್ತೆ. ಮಲ್ಟಿಪಲ್ ಸ್ಲಾಟ್ಸ್ಗಳಿದ್ದಾಗ ಅದರದೇ ಆದ ಒಂದು ಟೈಮ್ ಸ್ಲಾಟ್ಸ್ಗಳನ್ನ ಕೊಟ್ಟಾಗ ಪ್ರತಿ ಯೂಸರ್ಗೂ ಒಂದೊಂದು ಚಾನ್ಸ್ ಸಿಗುತ್ತೆ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ. So what this? It means to share the time into multiple slots in several processes. Time sharing systems allowing multiple clients for getting access to specific system resources at once from different remotely location. And it is a logical extension of multiprogramming system ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಂತ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮು ಯಾವಾಗಲೂ ಟಾಸ್ಕ್ಗಳನ್ನ ಶೆಡ್ಯೂಲ್ ಮಾಡ್ತಿರುತ್ತೆ. ಏನಕ್ಕೆ? ಫಾರ್ ಅನ್ ಎಫಿಷಿಯಂಟ್ ಯೂಸ್ ಆಫ್ ದಿ ಸಿಸ್ಟಮ್. ಆ ಸಿಸ್ಟಮ್ದು ಎಫಿಷಿಯಂಟ್ ಯೂಸಿಗೋಸ್ಕರ ನಾವು ಅದನ್ನು ಯೂಸ್ ಮಾಡ್ತೀವಿ. ಆಲ್ಸೋ ಇನ್ಕ್ಲೂಡ್ಸ್ ಅಕೌಂಟಿಂಗ್ ಫಾರ್ ಕಾಸ್ಟ್ ಅಲೋಕೇಶನ್ಸ್ ಆಫ್ ಪ್ರೊಸೆಸರ್ ಟೈಮ್, ಮಾಸ್ ಸ್ಟೋರೇಜ್, ಪ್ರಿಂಟಿಂಗ್ ಅಂಡ್ ಅದರ್ ರಿಸೋರ್ಸಸ್. ಸೊ ಈ ಒಂದಕ್ಕೆ ನಮಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಆನ್ ಟು ಎ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್.
So what is this distributed operating system? You can see over here, see communication network ಇದೆ, ಇಲ್ಲಿ ಪ್ರತಿ ಒಂದರಲ್ಲೂ ಅದರದೇ ಆದ ಮೆಮೊರಿ ಡಿಸ್ಕ್, CPU disk. So whatever the systems you have, it has been connected in one single network. A distributed system ಅಂತ ಅಂದ್ರೆ ಏನಂತ ಹೇಳ್ತೀವಿ ಅಂದ್ರೆ it's a collection of heterogeneous computer systems that are networked to provide the user with the access of various resources that the system maintains. So various resources ಆಮೇಲೆ ಮೈಂಡ್ ಇಟ್ ನಾವು ಹೆಟ್ರೋಜಿನಿಯಸ್ ಅಂತ ಹೇಳ್ದು ಅಂದ್ರೆ ಒಂದೊಂದು ಸಿಸ್ಟಮು ಒಂದೊಂದು ತರಾವರಿಗಳು ಇರಬಹುದು, ಓಕೆನಾ. ಸೊ ಅದು ಏನೇ ಇದ್ರೂ ಸಹ ಅದು ನಿಮಗೆ ಕಮ್ಯುನಿಕೇಶನ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದೇ ನಿಮ್ಮ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್. So here what is the plus point ಅಂತಂದ್ರೆ it will allows you to access the shared resources, increase the computation speed, functionality, data availability and reliability. So these features are given by your distributed system. So distributed operating system, I can tell, it manages a group of independent computers and makes them appear to be as a single computer. So now embedded operating system anta andre, so here it is a specific operating system used in the computer system's embedded hardware configurations. So what do you mean by this? It is nothing but a dedicated devices ಅಥವಾ ನಾವು ಅನ್ಬೋದು environment based devices ಅಂತಾನೂ ಹೇಳಬಹುದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ATMs ಅಂತ ಹೇಳ್ತೀವಿ, ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ಸ್. ಸೊ ಹೇಗೆ ವರ್ಕ್ ಆಗುತ್ತೆ, ಅದು ಫುಲ್ಲಿ ಡೆಡಿಕೇಟೆಡ್, ಅದಕ್ಕೆ ಏನು ನೀವು ಕೆಲಸ ಕೊಟ್ಟಿರ್ತೀರೋ ಅಷ್ಟು ಮಾತ್ರ ಅದು ಮಾಡುತ್ತೆ. ಏರ್ಪ್ಲೇನ್ ಸಿಸ್ಟಮ್ಸ್, ಡಿಜಿಟಲ್ ಹೋಮ್ ಅಸಿಸ್ಟೆಂಟ್ಸ್, ಲೈಕ್ IoT ಡಿವೈಸಸ್, ಸೊ ಇವೆಲ್ಲವೂ ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಡಿಜಿಟಲ್ ಕ್ಯಾಮ್ರಾಸು, DVD ಪ್ಲೇಯರ್ಸ್, MP3, ಫೋಟೋ ಕಾಪಿಯರ್ಸು, ಗೇಮಿಂಗ್ಸು, ಇನ್ನು ನೀವು ಎಕ್ಸ್ಟೆನ್ಷನ್ ಹೋಮ್ ಅಪ್ಲಯನ್ಸಸ್ಗೆ ಹೋಗ್ತೀರಾ ಅಂತಂದರೆ ವಾಷಿಂಗ್ ಮಿಷಿನ್ ಆಗಿರಬಹುದು, ಅದು ಓವನ್ ಆಗಿರಬಹುದು. ಸೊ ಇವೆಲ್ಲವೂ ನಿಮಗೆ ಎಂಬೆಡೆಡ್ ಒಳಗೆ ಬಂದ್ಬಿಡುತ್ತೆ. ಸೊ ವಾಟ್ ದಿಸ್ ಎಂಬೆಡೆಡ್ ಮೀನ್ಸ್ ಅಂದರೆ ಒಂದರ ಮೇಲೆ ಒಂದು ಟೆಕ್ನಾಲಜಿನ ನಾವು ಮೌಂಟ್ ಮಾಡಿ ಒಂದು ಸಿಂಗಲ್ ಚಿಪ್ಪಿಗೆ ಹಾಕುವಂಥದ್ದೇ ಟೆಕ್ನಾಲಜಿ. ವಿ ಕಾಲ್ ದಟ್ ಆಸ್ ಎಂಬೆಡೆಡ್. ಸೊ ದೀಸ್ ಆರ್ ಯೂಸ್ಡ್ ಇನ್ ಎಂಬೆಡೆಡ್ ಕಂಪ್ಯೂಟರ್ ಸಿಸ್ಟಮ್ in order to operate a small machines like PDAs with less autonomy. ಅಂದರೆ ನಾವು ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ಸ್ ಇಟ್ಕೊಂಡಿದ್ದೀವಿ ನೋಡಿ, ಸೊ ದಾಟ್ ಈಸ್ ಆಲ್ಸೋ ಎ PDAs. ಓಕೆ, ಸೊ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಕಮಿಂಗ್ ಆನ್ ಟು ದಿ just crash things which we are going to know about functions of an operating system. So functions of an operating system where you can see memory management. So ಏನದು ಮೆಮೊರಿ ಮ್ಯಾನೇಜ್ಮೆಂಟು? ಹಿಯರ್ ಇಟ್ ವಿಲ್ ಆಲ್ವೇಸ್ ಕೀಪ್ಸ್ ಟ್ರ್ಯಾಕ್ ಆಫ್ ಪ್ರೈಮರಿ ಮೆಮೊರಿ. ನಮ್ಮಲ್ಲಿ ಇದೆ ಅಲ್ಲ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಇದೆ, ಬಟ್ ಹಿಯರ್ ವಿ ವಿಲ್ ಮೇಜರ್ಲಿ ಕಾನ್ಸಂಟ್ರೇಟ್ ಆನ್ ಅವರ್ ಪ್ರೈಮರಿ ಮೆಮೊರಿ. Okay, in multiprogramming, the operating system decides which process will get memory when and how much. ಸೊ ಆ ಒಂದು ಡಿಸಿಷನ್ನು ಇಲ್ಲಿ ನಮಗೆ ಮೆಮೊರಿ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡಬೇಕಾಗುತ್ತೆ. ಅಲೋಕೇಟ್ಸ್ ದಿ ಮೆಮೊರಿ ವೆನ್ ಎ ಪ್ರೋಸೆಸ್ ರಿಕ್ವೆಸ್ಟೆಡ್ ಟು ಡೂ ಸೊ ಇಟ್ ವಿಲ್ ಅಲೋಕೇಟ್ಸ್. ಅಂದರೆ ಯಾವ ಮೆಮೊರಿ ಯಾವ ಪ್ರೋಸೆಸ್ಗೆ ಯಾವ ರೀತಿ ರಿಕ್ವೆಸ್ಟ್ ಮಾಡಿದಾಗ ಅದನ್ನು ಹೇಗೆ ಅಲೋಕೇಟ್ ಮಾಡೋದು ಅಥವಾ ಅದನ್ನು ಡಿಅಲೋಕೇಟ್ ಮಾಡೋದು, ಯಾವಾಗ ಪ್ರೋಸೆಸ್ ಕೆಲಸ ಮುಗಿದ ಮೇಲೆ ವೆನ್ ಇಟ್ ಈಸ್ ಟರ್ಮಿನೇಟೆಡ್ there is no need of allocating the memory. So we have to deallocate that memory. We have to free the space, right? So ಆ ಕೆಲಸ ಮಾಡಲಿಕ್ಕೆ ನಮಗೆ ಮೆಮೊರಿ ಮ್ಯಾನೇಜ್ಮೆಂಟ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಪ್ರೊಸೆಸರ್ ಮ್ಯಾನೇಜ್ಮೆಂಟ್. ಪ್ರೊಸೆಸರ್ ಮ್ಯಾನೇಜ್ಮೆಂಟ್ಸ್ ಅಲ್ಲಿ ವಿ ವಿಲ್ ಕೀಪ್ ಟ್ರ್ಯಾಕ್ಸ್ ಆಫ್ ಪ್ರೊಸೆಸರ್, ಸ್ಟೇಟಸ್ ಆಫ್ ಪ್ರೋಸೆಸ್ ಅಂತ ಅಂದರೆ ಇಟ್ಸ್ ನಥಿಂಗ್ ಬಟ್ ಎ ಜಾಬ್ ಇನ್ ಅನ್ ಎಕ್ಸಿಕ್ಯೂಷನ್. ಸೊ ಆ ಪ್ರೋಸೆಸ್ನ ನಾವು ಹೇಗೆ ಅದು ಐಡಲ್ ಆಗಿದೆಯಾ ಅಥವಾ ಮುಂದಕ್ಕೆ ಹೋಗುತ್ತಾ ಅಥವಾ ಯಾವುದಕ್ಕೆ ಕಾಯ್ತಿದೆ ಅಥವಾ CPU ನಾವು ಕಳಿಸಿದ್ವಾ ಪ್ರೊಸೆಸರು, ಡಿಅಲೋಕೇಟ್ ಮಾಡಿದ್ವಾ ಅನ್ನೋದನ್ನು ನಾವು ನೋಡಬೇಕಾಗಿ ಬರುತ್ತೆ. ಡಿವೈಸ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಸೊ ಹಿಯರ್ ಇಟ್ ವಿಲ್ ಕೀಪ್ ಟ್ರ್ಯಾಕ್ಸ್ ಆಫ್ ಆಲ್ ಕೈಂಡ್ಸ್ ಆಫ್ ಡಿವೈಸಸ್. ಸೊ ವೆದರ್ ಇಟ್ ಈಸ್ IO controller or what, like decides which process gets the device when you and how much time you are allocating for that device, that also will be allocated. So allocation and deallocation of the devices ಸಹ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ನೋಡುತ್ತೆ.
ನೆಕ್ಸ್ಟ್ ಬಂದು ಫೈಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಫೈಲ್ ಸಿಸ್ಟಮ್ ಯೂಶಲಿ ಆರ್ಗನೈಸ್ಡ್ ಇಂಟು ಡೈರೆಕ್ಟರೀಸ್ ಆಗಿ ಆರ್ಗನೈಸ್ ಮಾಡಿರ್ತೀವಿ ಬಿಕಾಸ್ ಫಾರ್ ಅ ಈಸಿ ನ್ಯಾವಿಗೇಷನ್ ಯೂಸೇಜ್. ನಿಮಗೆ ಗೊತ್ತಲ್ವಾ, ಹಯಾರ್ಕಿಯಲ್ ವೇನಲ್ಲಿ ಇದ್ದಷ್ಟುವೆ ನಮಗೆ ಈಸಿಯಾಗಿ ಡಾಟಾಗಳನ್ನ ಸರ್ಚ್ ಮಾಡ್ಬೋದು. ಸೊ ದೀಸ್ ಡೈರೆಕ್ಟರೀಸ್ ಮೇ ಕಂಟೈನ್ ಫೈಲ್ಸ್ ಅಂಡ್ ಅದರ್ ಡೈರೆಕ್ಟರೀಸ್. ಸೊ ಇಲ್ಲಿ ನಾವು we have to keep track of the information, location, user status, etc. So here keeps tracks of information, location, user status, etc. So here the collective facility we can call it as file system. Decides who gets the resources, ಯಾರಿಗೆ ರಿಸೋರ್ಸಸ್ ಸಿಕ್ತು, ಯಾರಿಗೆ ಅಲೋಕೇಟ್ ಆಯಿತು, ಯಾರಿಗೆ ಡಿಅಲೋಕೇಟ್ ಆಯಿತು ಅನ್ನೋದನ್ನೆಲ್ಲ ನೋಡ್ತೀವಿ. ಕೆಲವು ಅದರ್ ಆಕ್ಟಿವಿಟೀಸ್ ಅಂತ ಅಂದರೆ ಸೆಕ್ಯೂರಿಟಿ. ಸೊ ಏನಿದು ಸೆಕ್ಯೂರಿಟಿ ಅಂದರೆ ಇಟ್ಸ್ ಬೈ ಮೀನ್ಸ್ ಆಫ್ ಪಾಸ್ವರ್ಡ್ ಆ್ಯಂಡ್ ಸಿಮಿಲರ್ ಅದರ್ ಟೆಕ್ನಿಕ್ಸ್ ಆಗಿರಬಹುದು. ಇಟ್ ಪ್ರಿವೆಂಟ್ಸ್ ಅನ್ಅಥರೈಸ್ಡ್ ಆಕ್ಸೆಸ್ ಟು ಪ್ರೋಗ್ರಾಮ್ಸ್ ಆ್ಯಂಡ್ ಡಾಟಾ. ಸೊ ಕಂಟ್ರೋಲ್ ಓವರ್ ಸಿಸ್ಟಮ್ ಪರ್ಫಾರ್ಮೆನ್ಸ್, ನಥಿಂಗ್ ಬಟ್ ರೆಕಾರ್ಡಿಂಗ್ ಡಿಲೇಸ್ ಬಿಟ್ವೀನ್ ಫಾರ್ ಎ ಸರ್ವಿಸ್ ಅಂಡ್ ರೆಸ್ಪಾನ್ಸ್ ಫಾರ್ ದಿ ಸಿಸ್ಟಮ್. ರೆಸ್ಪಾನ್ಸು ಮತ್ತು ಹೇಗೆ ಅದು ರಿಕ್ವೆಸ್ಟ್ ಕಳಿಸುತ್ತೋ ಅದನ್ನು ಮ್ಯಾನೇಜ್ ಮಾಡೋದು ನಿಮ್ಮ ಕಂಟ್ರೋಲ್ ಓವರ್ ಸಿಸ್ಟಮ್ ಪರ್ಫಾರ್ಮೆನ್ಸ್. ಜಾಬ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಕೀಪಿಂಗ್ ಟ್ರ್ಯಾಕ್ ಆಫ್ ಟೈಮ್ ಅಂಡ್ ರಿಸೋರ್ಸಸ್ ಯೂಸ್ಡ್ ಬೈ ವೇರಿಯಸ್ ಜಾಬ್ಸ್ ಅಂಡ್ ಯೂಸರ್ಸ್ಗಳು ಯಾವ ರೀತಿ ಮಾಡ್ಕೊಳ್ತಾರೆ. ನೆಕ್ಸ್ಟು ಎರರ್ ಡಿಟೆಕ್ಟಿಂಗ್ ಏಡ್ಸು. ಸೊ ಇಲ್ಲಿ ನಾವೇನು ಮಾಡ್ತಿದ್ದೀವಿ, ವಿ ಆರ್ ಜಸ್ಟ್ ಟ್ರೇಸಿಂಗ್ ದಿ ಎರರ್ ಮೆಸೇಜಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿಬಗ್ ದೋಸ್ ಆ್ಯಂಡ್ ಇನ್ ಆರ್ಡರ್ ಟು debug we are going to take the aid of the detecting agents. So ಕೆಲವೆಲ್ಲ algorithms ಗಳಿರುತ್ತೆ in order to deduct the error where exactly the error is there in order to debug it. Okay, next to coordination between other softwares and users, very very important. Why? Because our system used to coordinate with the new hardwares which we are going to attach with the computer, right? ನಾವು ಇವತ್ತು ಒಂದು ಪ್ರಿಂಟರ್ ಹಾಕಿದ್ದೀವಿ ಅಂದರೆ ನಾಳೆ ಇನ್ನೊಂದು ಪ್ರಿಂಟರ್ ಹಾಕಲ್ಲ ಅಂತ ಏನು ಗ್ಯಾರಂಟಿ? ಬೇರೆ ಕಂಪನಿದು ಪ್ರಿಂಟರ್ ಹಾಕಿದ್ರೂ ಸಹ ಆ ಡಿವೈಸು ವರ್ಕ್ ಆಗಬೇಕು. ಸೊ ಆ ಕೋಆರ್ಡಿನೇಷನ್ನು, ಅದರದ್ದು ಅಸೈನ್ಮೆಂಟ್ ಆಫ್ ಕಂಪೈಲರ್ಸು, ಇಂಟರಪ್ಟರ್ಸು, ಅಸೆಂಬ್ಲರ್ಸ್ ಯಾವುದಾದ್ರೂ ವೇರಿಯಸ್ ಸಾಫ್ಟ್ವೇರ್ಸ್ಗಳೇ ಆಗಿರಬಹುದು, ಎಲ್ಲನೂ ಕಂಪ್ಯಾಟಿಬಲ್ ಆಗಿರಬೇಕು. ಸೊ ಇದೇ ನಮ್ಮ ಫಂಕ್ಷನ್ಸ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ಸ್. ಸೊ ಇಲ್ಲಿ both users and programs should take care of it, right? So now next coming on to common services which is provided by our operating system. ಏನೇನು ಸರ್ವಿಸಸ್ಗಳು ಕೊಟ್ಟಿದೆ ಅಂತ. ಸೊ ದಟ್ ಈಸ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಸೊ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂತಂದರೆ ಒನ್ಸ್ ಅಗೇನ್ ನನಗೆ ಏನು ಯಾವ ಪ್ರೋಗ್ರಾಮ್ನ ನಾನು ಮೆಮೊರಿಗೆ ಲೋಡ್ ಮಾಡಬೇಕು, ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾವ ಥರ ಪ್ರೋಸೆಸ್ಗಳನ್ನ ಸಿಂಕ್ರನೈಸ್ ಮಾಡಬೇಕು, ಒಂದಕ್ಕೊಂದು ಪ್ರೋಸೆಸ್ ಬರೀ ಒಂದಿರಲ್ವಲ್ಲ ಪ್ರೋಸೆಸ್ಸು. ಸೊ ಇಟ್ ವಿಲ್ ಬಿ ಮೆನಿ ಪ್ರೋಸೆಸ್ ವಿಚ್ ಈಸ್ ರನ್ನಿಂಗ್. ಸೊ ಈಚ್ ಪ್ರೋಸೆಸ್ ಶುಡ್ ಟಾಕ್ ಟು ಈಚ್ ಅದರ್, ರೈಟ್? ಸೊ ಆ ಥರ ಇರೋ ಸಿಚುವೇಶನ್ಸಲ್ಲಿ ಹೇಗೆ ಪ್ರೋಸೆಸ್ ಕಮ್ಯುನಿಕೇಷನ್ ಮಾಡ್ಕೊಳ್ತಾರೆ, ನೆಕ್ಸ್ಟು ಹೇಗೆ ಡೆಡ್ಲಾಕ್ ಹ್ಯಾಂಡಲ್ ಮಾಡ್ತಾರೆ. ಬಿಕಾಸ್ ಒಂದು ರಿಸೋರ್ಸಸ್ನ ಎರಡು ಪ್ರೋಸೆಸ್ಗಳು ಬೇಕು ಅಂತ ಕೇಳಿದಾಗ ಇಟ್ ವಿಲ್ ಬಿ ವೆರಿ ವೆರಿ ಟಫ್ ಟು ಅಲೋಕೇಟ್ ದಿ ರಿಸೋರ್ಸ್. ಆ ಟೈಮ್ನಲ್ಲಿ ಡೆಡ್ಲಾಕ್ ಕ್ರಿಯೇಟ್ ಆಗಬಾರ್ದು, ಅದನ್ನೆಲ್ಲ ನೋಡ್ಕೊಳ್ಳೋದು ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಐಒ ಆಪರೇಷನ್ಸಲ್ಲಿ ವೆರಿ ಮಚ್ ಸ್ಪೆಸಿಫಿಕಲಿ ಇಟ್ ಹ್ಯಾಸ್ ಬೀನ್ ಸೆಡ್ ದಟ್ ಕಂಪ್ಲೀಟ್ ಐಒ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಆಪರೇಷನ್ಸ್ಗಳನ್ನ ನೋಡ್ಕೊಳ್ಳೋ ಕೆಲಸ ನಿಮ್ಮ ಐಒ ಆಪರೇಷನ್ಸ್ದು. ಸೊ ಹಿಯರ್ ಇಟ್ ರೀಡ್ ಆರ್ ರೈಟ್ ಆಪರೇಷನ್ ವಿತ್ ಎನಿ ಫೈಲ್ ಆರ್ ಎನಿ ಸ್ಪೆಸಿಫಿಕ್ ಐಒ ಡಿವೈಸ್ ಆಗಿರಬಹುದು, ಅಥವಾ ನಿಮ್ಮ ಆಪರೇಟಿಂಗ್ ಸಿಸ್ಟಮು ಆಕ್ಸೆಸ್ ಕೊಡ್ತಿರುತ್ತೆ ವೆನ್ ದ್ಯಾಟ್ ಐಒ ಈಸ್ ರಿಕ್ವೈರ್ಡ್. ಓಕೆ, ನೆಕ್ಸ್ಟ್ಗೆ ಬಂದರೆ ಫೈಲ್ ಸಿಸ್ಟಮ್ ಮ್ಯಾನಿಪುಲೇಷನ್. ಸೊ ಫೈಲ್ ಸಿಸ್ಟಮ್ ಮ್ಯಾನಿಪುಲೇಷನ್ ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದಿ ಫೈಲ್ಸ್ಗಳು ಬೇಕಾಗುತ್ತೆ ಇನ್ ಆರ್ಡರ್ ಟು ಎಕ್ಸಿಕ್ಯೂಟ್ ಸಮ್ ಪ್ರೋಸೆಸ್, ರೈಟ್? ಒಂದು ಪ್ರೋಗ್ರಾಮ್ನ ರನ್ ಮಾಡಬೇಕು ಅಂದರೆ ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಡಾಟಾಸ್ಗಳನ್ನ ಕೊಡಬೇಕಾಗುತ್ತೆ. ಅದನ್ನು ನಾವು ಮಾಡಬೇಕು ಅಂದಾಗ ಅಲ್ಲಿ ನಮಗೆ ನಾವು ಫೈಲ್ಸ್ಗಳನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಯಾವ ಫೈಲು, ಎಷ್ಟೊತ್ತಿಗೆ, ಯಾವ ಥರ, ನಮ್ಮಲ್ಲಿ ಪರ್ಮಿಷನ್ಸ್ಗಳಿದೆ. ನೀವು ರೀಡ್ ಒನ್ಲಿ ಕೊಡಬೇಕಾ, ರೀಡ್ ಮತ್ತು ರೈಟ್ ಕೊಡಬೇಕಾ, ಅಥವಾ ಎಕ್ಸಿಕ್ಯೂಷನಿಗೆ ಕೊಡಬೇಕಾ, ನಾನು ಇಂಟರ್ಫೇಸ್ನ ಯೂಸರ್ಗಾಗಿ ಕ್ರಿಯೇಟ್ ಮಾಡಬೇಕಾ, ಡಿಲೀಟ್ ಮಾಡಬೇಕಾ, ಅಥವಾ ನಾನು ಇಂಟರ್ಫೇಸ್ನ ಯೂಸರ್ಗಾಗಿ ನಾನು ಡೈರೆಕ್ಟರೀಸ್ಗಳನ್ನ ಕ್ರಿಯೇಟ್ ಅಥವಾ ಡಿಲೀಟ್ ಮಾಡಬೇಕಾ, ಅಥವಾ ಇಂಟರ್ಫೇಸಸ್ಗಳನ್ನ ನಾನು ಕ್ರಿಯೇಟ್ ಮಾಡಬೇಕಾ ಫಾರ್ ಬ್ಯಾಕಪ್ ಫೈಲ್ ಸಿಸ್ಟಮ್ಸ್ ಅನ್ನೋ ಪ್ರತಿಯೊಂದನ್ನು ನೋಡ್ಕೊಳ್ಳೋದು ನಿಮ್ಮ ಫೈಲ್ ಸಿಸ್ಟಮ್ ಮ್ಯಾನಿಪುಲೇಷನ್.
ನೆಕ್ಸ್ಟಿಗೆ ಬಂದರೆ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಕಮ್ಯುನಿಕೇಷನ್ ಅಂದಾಗ ಟೂ ಪ್ರೋಸೆಸ್ ಆಫನ್ ರಿಕ್ವೈರ್ಸ್ ಡಾಟಾ ಟು ಬಿ ಟ್ರಾನ್ಸ್ಫರ್ ಬಿಟ್ವೀನ್ ದೆಮ್ ಅಲ್ವಾ. ಎರಡು ಪ್ರೋಸೆಸ್ಗಳು ಸೈಮಲ್ಟೇನಿಯಸ್ಲಿ ವರ್ಕ್ ಆಗ್ತಿದ್ರೆ ನಮ್ಮ ಆಪರೇಟಿಂಗ್ ಸಿಸ್ಟಮಲ್ಲಿ ಒಂದಕ್ಕೆ ಇನ್ನೊಂದರ ಜೊತೆ ಮಾತಾಡ್ಕೊಳ್ಳೇಬೇಕಾಗುತ್ತೆ ಫಾರ್ ಸಿಂಕ್ರನೈಸೇಷನ್. ನೀನು ಮಾಡ್ತಿದೀಯಾ ನಾನು ಮಾಡ್ತಿದ್ದೀನಾ ಅಂತ ಮಾತಾಡ್ಕೋಬೇಕಲ್ವ. ಸೊ ಆ ಒಂದು ಇದಕ್ಕೋಸ್ಕರ ಕಮ್ಯುನಿಕೇಷನ್ನ ನಾವು ಮಾಡಿಕೊಡ್ತೀವಿ. ಸೊ ಬೋತ್ ದಿ ಪ್ರೋಸೆಸ್ ಕ್ಯಾನ್ ಬಿ ಒನ್ ಕಂಪ್ಯೂಟರ್ ಆರ್ ಡಿಫ್ರೆಂಟ್ ಕಂಪ್ಯೂಟರ್ಸ್ ಬಟ್ ಆರ್ ಕನೆಕ್ಟೆಡ್ ಥ್ರೂ ಎ ಕಂಪ್ಯೂಟರ್ ನೆಟ್ವರ್ಕ್. ಎಲ್ಲಾದರೂ ಇರಲಿ ಹೇಗಾದರೂ ಇರಲಿ ಆದರೆ ಎಲ್ಲಾನು ಕನೆಕ್ಟೆಡ್ ಆಗಿರುತ್ತೆ ಥ್ರೂ ಯುವರ್ ಕಂಪ್ಯೂಟರ್ ನೆಟ್ವರ್ಕ್. ಕಮ್ಯುನಿಕೇಷನ್ ಮೇ ಬಿ ಇಂಪ್ಲಿಮೆಂಟೆಡ್. ಯಾವಾಗ ಕಮ್ಯುನಿಕೇಷನ್ನ ಎರಡು ಮೆಥಡ್ಸಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು, ಬೈ ಯುವರ್ ಶೇರ್ಡ್ ಮೆಮೊರಿ ಆರ್ ಬೈ ಮೆಸೇಜ್ ಪಾಸಿಂಗ್. ಶೇರ್ಡ್ ಮೆಮೊರಿ ಅಂದರೆ ಒಂದು ಮೆಮೊರಿ ಲೊಕೇಶನಲ್ಲಿ ನಾವು ಇಟ್ಬಿಟ್ಟು ಡಾಟಾ ಮತ್ತು ಇದನ್ನೆಲ್ಲ ಅಲ್ಲಿ ನಾವು ಎಲ್ಲ ಶೇರ್ ಮಾಡ್ಕೊಳ್ತೀವಿ. ಇಲ್ವಾ ಮೆಸೇಜ್ ಪಾಸಿಂಗ್ ಅಂದರೆ ಒಂದರ ಜೊತೆಗೆ ಇನ್ನೊಂದನ್ನು ವರ್ಕ್ ಮಾಡಬೇಕು ಅಂದರೆ ನಾವು ಮೆಸೇಜ್ ಪಾಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟಿಗೆ ಬಂದು ಎರರ್ ಹ್ಯಾಂಡ್ಲಿಂಗ್ ಅಂತಲೂ ಹೇಳ್ಬೋದು ಅಥವಾ ಎರರ್ ಡಿಡಕ್ಷನ್. ಸೊ ಹೇಗೆ ಎರರ್ನ ನಾವು ಯಾವ ಟೈಮಲ್ಲಿ ಯಾವಾಗ ಹೇಗೆ ಎಲ್ಲಿ ಅಕ್ಕರಾಗುತ್ತೆ ಅಂತ ನಾವು ಖಂಡಿತ ಹೇಳಲಿಕ್ಕಾಗಲ್ಲ. ಸೊ ಆ ಥರ ಸಿಚುವೇಶನಲ್ಲಿ ಇಫ್ ಅಟ್ ಆಲ್ ಆನ್ ಎರರ್ ಅಕ್ಕರ್ಸ್ ಇನ್ CPU, ಆ CPU ಒಳಗೆ ಎರರ್ ಅಕ್ಕರಾದರೆ IO ಡಿವೈಸಸ್ಗಳು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು, ಅದು ಕಾನ್ಸ್ಟೆಂಟ್ಲಿ ಚೆಕ್ ಮಾಡ್ತಾನೆ ಇರಬೇಕು ಫಾರ್ ಯುವರ್ ಪಾಸಿಬಲ್ ಎರರ್ಸ್. ಗೊತ್ತಿರುತ್ತಲ್ವ ಎರರ್ಸ್ಗಳು ಅದು ಎಲ್ಲೆಲ್ಲಿ ಅಂತ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಸ್ಗಳು ಆದಷ್ಟು ಕರೆಕ್ಟಾಗಿ ವರ್ಕ್ ಆಗೋಕ್ಕೋಸ್ಕರ ಅದು ಚೆಕ್ ಮಾಡ್ತಾನೆ ಇರುತ್ತೆ. ನೆಕ್ಸ್ಟ್ ಬಂದು ರಿಸೋರ್ಸ್ ಅಲೋಕೇಶನ್. ಸೊ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಇಲ್ಲಿ ನಾವೇನು ಮಾಡ್ತೀವಿ ಯಾವಾಗಲೂ ಈ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಥವಾ ಅಲೋಕೇಶನ್ ಯಾವಾಗ ರೇಸ್ ಆಗುತ್ತೆ ಅಂದರೆ ವೆನ್ ವಿ ಆರ್ ವರ್ಕಿಂಗ್ ಇನ್ ಎ ಟರ್ಮ್ ಕಾಲ್ಡ್ ಮಲ್ಟಿ ಯೂಸರ್ ಅಥವಾ ಮಲ್ಟಿ ಟಾಸ್ಕಿಂಗ್ ಎನ್ವೈರನ್ಮೆಂಟ್ಸಲ್ಲಿ. ಮಾಮೂಲಿ ಸಿಂಗಲ್ ಟಾಸ್ಕಿಂಗ್ ಅಥವಾ ಸಿಂಗಲ್ ಯೂಸರ್ ಆದರೆ ಡೆಫಿನೆಟ್ಲಿ ವಿ ಡೋಂಟ್ ವಾಂಟ್ ಆಲ್ ದಿಸ್ ರೈಟ್. ಬಟ್ ಯಾವಾಗ ನಾವು ಒಂದು ಆ್ಯಪಲ್ಲಿ ಇಟ್ಕೊಂಡು 3 ಜನಕ್ಕೆ ಹಂಚ್ಕೋಬೇಕು ಅಂದಾಗಲೇ ತಾನೇ ನಾವು ಹಂಚ್ಕೊಳ್ಳೋ ನೇಚರ್ ಬರೋದು. ಸೊ ಅದೇ ರೀತಿ ಇಲ್ಲೂ ಅಷ್ಟೇ ಮಲ್ಟಿ ಯೂಸರ್ ಮಲ್ಟಿ ಟಾಸ್ಕಿಂಗ್ ಬಂದಾಗ ದ್ಯಾನ್ ರಿಸೋರ್ಸಸ್ ಶುಡ್ ಬಿ ಶೇರ್ಡ್. ಸೊ ಈ ಕೆಲಸ ಏನು ಮಾಡುತ್ತೆ ನಮ್ಮ ಆಪರೇಟಿಂಗ್ ಸಿಸ್ಟಮು, ಎಲ್ಲ ಥರದ್ದು ರಿಸೋರ್ಸಸ್ಗಳನ್ನು ಹೇಗೆ ಶೆಡ್ಯೂಲ್ ಮಾಡಬೇಕು ಅನ್ನೋದನ್ನು ಫುಲ್ ಜವಾಬ್ದಾರಿ ನಮ್ಮ ಆಪರೇಟಿಂಗ್ ಸಿಸ್ಟಮ್ದು. CPU ಶೆಡ್ಯೂಲಿಂಗ್ ಅಲ್ಗೋರಿದಮ್ಸ್ಗಳನ್ನ ಚೆಂದಾಗಿ ಯೂಸ್ ಮಾಡುತ್ತೆ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಫಾರ್ ಅ ಬೆಟರ್ ಯುಟಿಲೈಸೇಷನ್ ಆಫ್ CPU. ಓಕೆ, ನೆಕ್ಸ್ಟ್ ಬಂದು ಪ್ರೊಟೆಕ್ಷನ್. ಅಫ್ಕೋರ್ಸ್ ಎಲ್ಲದಕ್ಕೂ ನಾವು ಯಾವಾಗ ಮಲ್ಟಿ ಯೂಸರ್ಸ್ ಅಂತ ಹೇಳ್ಬಿಡ್ತೀವೋ ದೆನ್ ವಿ ಡೆಫಿನೆಟ್ಲಿ ನೀಡ್ ಅವರ್ ಓನ್ ಪ್ರೈವಸಿ ಫಾರ್ ಈಚ್ ಯೂಸರ್ಸ್ ರೈಟ್. ಪ್ರೈವಸಿಸ್ಗಳು ಕೊಡಲೇಬೇಕು ಪ್ರತಿಯೊಬ್ಬ ಯೂಸರ್ಸ್ಗಳಿಗೂ. ಸೊ ಆ ಕೆಲಸನೇ ಮಾಡೋದು ನಮ್ಮ ಪ್ರೊಟೆಕ್ಷನ್. ಆಮೇಲೆ ಈ ಪ್ರೊಟೆಕ್ಷನ್ ರೆಫರ್ಸ್ ಟು ಎ ಮೆಕ್ಯಾನಿಸಮ್ where you have to control the access of programs or process or the users or even your resources ಅಲ್ವಾ, ಡಿಫೈನ್ಡ್ ಬೈ ಯುವರ್ ಕಂಪ್ಯೂಟರ್ ಸಿಸ್ಟಮ್. ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ಗೆ ಏನು ಅಟ್ಯಾಚ್ ಆಗಿದೆ ಈ ಪ್ರತಿಯೊಂದಕ್ಕೂ ಪ್ರೊಟೆಕ್ಷನ್ ಅಂತೂ ಕೊಡಲೇಬೇಕು. ಸೊ ಆ ಒಂದು ಕೆಲಸನ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ವಿಲ್ ಎನ್ಶೋರ್ಸ್. ಸೊ ಏನು ಮಾಡುತ್ತೆ, ಇಟ್ ವಿಲ್ ಆಕ್ಸೆಸ್ ಟು ಸಿಸ್ಟಮ್ ರಿಸೋರ್ಸಸ್ ಇಸ್ ಕಂಟ್ರೋಲ್ ಆ್ಯಂಡ್ ಆಲ್ಸೋ ಎಕ್ಸ್ಟರ್ನಲ್ IO ಡಿವೈಸಸ್ಗಳು ಯಾವುದಾದ್ರೂ ಇದ್ದರೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. It will make sure that it will not allow any unauthorized users. ಸೊ ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡುತ್ತೆ, ಇನ್ವ್ಯಾಲಿಡ್ ಆಕ್ಸೆಸ್ ಅಟೆಂಪ್ಟ್ಸ್ಗಳೇನಾದರೂ ಇದ್ದರೆ ಅದನ್ನು ಕಂಡುಹಿಡಿಯುತ್ತೆ. ಅಥೆಂಟಿಕೇಶನ್ ಫೀಚರ್ಸ್ಗಳು ಕೊಡುತ್ತೆ ಪ್ರತಿ ಯೂಸರ್ಗೂ ಬೈ ದಿ ಮೀನ್ಸ್ ಆಫ್ ಪಾಸ್ವರ್ಡ್ಸ್. ಸೊ ಪಾಸ್ವರ್ಡ್ಸ್ಗಳನ್ನ ಕೊಡುತ್ತೆ, ಯೂಸರ್ ನೇಮ್ ಪಾಸ್ವರ್ಡ್ಸ್ಗಳು. ಸೊ ಇಷ್ಟು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ ಮಾಡುತ್ತೆ. ಸೊ ಮಕ್ಕಳ, ಈಗ ನಾವು ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಅದ್ರ ಫಂಕ್ಷನಾಲಿಟಿ ಏನು ಎಕ್ಸಾಂಪಲ್ಸ್ ಅಂದರೆ ಏನು, ಟೈಪ್ಸ್ ಅಂದರೆ ಏನು, ಅದು ಏನೇನು ಸರ್ವಿಸಸ್ ಕೊಡುತ್ತೆ ಅಂತ ನಾವು ಕಲ್ತ್ಕೊಂಡು ಈಗ ನಾವು ನೆಕ್ಸ್ಟ್ ಸೆಷನ್ನಲ್ಲಿ ಈ ಎಕ್ಸಾಂಪಲ್ಸ್ ಅಂತ ಹೇಳಿದ್ವಲ್ಲ ಅದರಲ್ಲಿ ಒಂದಾದ ಆಪರೇಟಿಂಗ್ ಸಿಸ್ಟಮ್ ವಿಚ್ ಇಸ್ ಕಾಲ್ಡ್ ಆಸ್ ಯುನಿಕ್ಸ್ ಅನ್ನೋದನ್ನು ನಾವು ನೀಟಾಗಿ ನೋಡೋಣ. ಸೊ ನಾನು ಕೆಲವೊಂದೊಂದು ಕಾನ್ಸೆಪ್ಟ್ಸ್ಗಳನ್ನೆಲ್ಲ ಇಂಥ ವೆಬ್ಸೈಟ್ಸು ಮತ್ತು ಬುಕ್ಸ್ನ ರೆಫರ್ ಮಾಡಿದ್ದೀನಿ. ಜಸ್ಟ್ go through these things for your further information. Thank you.